ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಪರಮದಯಾಮಯನು ಕರುಣಾನಿಧಿಯುವಾದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ, ನಮ್ಮೆಲ್ಲರ ಏಕೈಕ ಒಡೆಯನು, ಅಧಿಪತಿಯು, ಯಜಮಾನನೂ ಆದ ಅಲ್ಲಾಹನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ಆ ಪ್ರಭುವಿಗೆ ಮೀಸಲು. ಅವನ ಅನುಗ್ರಹಗಳು ಇತಿಹಾಸದುದ್ದಕ್ಕೂ ಸಮಾಜದಿಂದ ಕೆಡುಕನ್ನು ನಿರ್ಮೂಲನೆಗೊಳಿಸಲು, ಒಳಿತಿನ ಸಮಾಜವನ್ನು ನಿರ್ಮಿಸಲು ಈ ಮಣ್ಣಿನಲ್ಲಿ ಕೆಲಸ ಮಾಡಿದ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ಆಮೀನ್. ಈ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳು ಬಹಳ ನಿರ್ಭೀತಿಯಿಂದ ತಮ್ಮ ವಿಚಾರಗಳನ್ನು ಈ ವೇದಿಕೆಯ ಮುಂದಿಟ್ಟಿರುವಂತಹ ನಮ್ಮ ಕ್ಷೇತ್ರದ ಮಾಜಿ ಶಾಸಕರೂ ಆದ ಜಯರಾಮ್ ಶೆಟ್ಟಿಯವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿ, ಬಹಳ ಸರಳವಾಗಿ, ಬಹಳ ಮನಮುಟ್ಟುವ ರೀತಿಯಲ್ಲಿ ವಿಷಯಗಳನ್ನು ಹಂಚಿಕೊಂಡಿರುವಂತಹ ಗೌರವಾನ್ವಿತ ಹಿರಿಯರಾದ ಇಬ್ರಾಹಿಂ ಕೋಡಿಜಾಲ್ ಅವರೇ, ಈ ವೇದಿಕೆಯಲ್ಲಿರುವ ಜಮಾಯತೆ ಇಸ್ಲಾಮಿ ಹಿಂದೂ ಸಂಘಟನೆಯ ಹೊಣೆಗಾರರೇ, ಇಲ್ಲಿ ನೆರೆದಿರುವ ಆದರಣೀಯ ಹಿರಿಯರೇ, ಆತ್ಮೀಯ ಸಹೋದರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಜಮಾಯತೆ ಇಸ್ಲಾಮಿ ಎಂಬ ಭಾರತದ ಅತಿದೊಡ್ಡ ಇಸ್ಲಾಮಿ ಸಂಘಟನೆ ಕರ್ನಾಟಕ ರಾಜ್ಯದಾದ್ಯಂತ ನಡೆಸುತ್ತಿರುವ ಕೆಡುಕು ಮುಕ್ತ ಸಮಾಜದೆಡೆಗೆ ಎಂಬ ಅಭಿಯಾನದ ಅಂಗವಾಗಿ ಈ ತೊಕ್ಕೊಟ್ಟು ಪ್ರದೇಶದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತನ್ನ ಸುದೀರ್ಘ 63 ವರ್ಷಗಳ ಪ್ರಯಾಣದಲ್ಲಿ ಜಮಾಯತೆ ಇಸ್ಲಾಮಿ ಎಂಬ ಭಾರತದ ಇಸ್ಲಾಮಿ ಸಂಘಟನೆ ಈ ದೇಶದಾದ್ಯಂತ ಸಾವಿರಾರು ಅಭಿಯಾನಗಳನ್ನು ನಡೆಸಿದೆ. ಆ ಮೂಲಕ ಜನಾಭಿಪ್ರಾಯ ರೂಪಿಸುವ, ಜನಾಂದೋಲನವನ್ನು ಸೃಷ್ಟಿಸುವ, ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಈ ಸಂಘಟನೆ ನಿರಂತರವಾಗಿ ಹಮ್ಮಿಕೊಳ್ಳುತ್ತಾ ಬಂದಿದೆ. ಕರ್ನಾಟಕ ರಾಜ್ಯದಲ್ಲಿ ಜಮಾಯತೆ ಇಸ್ಲಾಮಿ ಕೆಡುಕು ಮುಕ್ತ ಸಮಾಜದೆಡೆಗೆ ಎಂಬ ಅಭಿಯಾನವನ್ನು ನಡೆಸುವಾಗ ಖಂಡಿತವಾಗಿಯೂ ಈ ಸಂಘಟನೆಗೆ ಬಹಳ ದೊಡ್ಡ ಉದ್ದೇಶ ಇದೆ. ಈ ಸಂಘಟನೆಗೆ ಈ ಅಭಿಯಾನದ ಮೂಲಕ ಉನ್ನತವಾದ, ಉಜ್ವಲವಾದ ಲಕ್ಷ್ಯ ಖಂಡಿತವಾಗಿಯೂ ಇದೆ. ಅದೇನು ಅಂತ ಕೇಳಿದರೆ, ಕೆಡುಕನ್ನು ಇಷ್ಟಪಡದ, ಕೆಡುಕನ್ನು ಸಹಿಸದ, ಕೆಡುಕಿನ ಬಗ್ಗೆ ಅಸಹನೆ ಇರುವ, ಕೆಡುಕನ್ನು ದ್ವೇಷಿಸುವ, ಕೆಡುಕು ಮಾಡುವುದಿಲ್ಲ ಎಂದು ತೀರ್ಮಾನಿಸುವ ಒಂದು ತಲೆಮಾರು ಬೆಳೆದು ಬರಬೇಕು ಅಂತ ಜಮಾಯತೆ ಇಸ್ಲಾಮಿ ಬಯಸುತ್ತದೆ. ಜನರಲ್ಲಿ ಜಾಗೃತಿ ಉಂಟಾಗಬೇಕು ಕೆಡುಕಿನ ಬಗ್ಗೆ, ಜನರಲ್ಲಿ ಕೆಡುಕು ಮುಕ್ತ ಸಮಾಜದ ಬಗ್ಗೆ ಚಿಂತನೆಗಳು ಮೂಡಿ ಬರಬೇಕು, ಜನಾಭಿಪ್ರಾಯ ರೂಪು ತಾಳಬೇಕು. ಹಾಗೆ ಒಂದು ಕೆಡುಕಿನಿಂದ ಮುಕ್ತವಾದ ಸಮಾಜದ ಬಗ್ಗೆ ಒಂದು ದೊಡ್ಡ ಜನಾಂದೋಲನ ನಡೆಯಬೇಕು ಅಂತ ಜಮಾಯತೆ ಇಸ್ಲಾಮಿ ಬಯಸುತ್ತದೆ. ಅದಕ್ಕಾಗಿಯೇ ಈ ನಾಡಿನಾದ್ಯಂತ 10 ಹಲವು ಕಾರ್ಯಕ್ರಮಗಳನ್ನು ಈ ಸಂಘಟನೆ ಈ ಅಭಿಯಾನದ ಪ್ರಯುಕ್ತ ನಡೆಸ್ತಾ ಇದೆ. ನಮಗೆ ಗೊತ್ತಿದೆ, ಈ ಸಮಾಜದ ಬಹಳ ದೊಡ್ಡ ಕೆಡುಕು ಜನರಲ್ಲಿ ನೈತಿಕತೆ ಇಲ್ಲ ಎಂಬುದು. ಜಯರಾಮ್ ಶೆಟ್ಟಿಯವರು ಬಹಳ ಮಾರ್ಮಿಕವಾಗಿ ಒಂದು ಮಾತು ಹೇಳಿದರು. ನೀವೆಲ್ಲ ಅದಕ್ಕೆ ಚಪ್ಪಾಳೆ ಹೊಡೆದಿದ್ದೀರಿ. ನಾನು ಹೇಳುತ್ತಿದ್ದೇನೆ, ನಿಮ್ಮ ಕಣ್ಣುಗಳಿಂದ ನೀರು ಬರಬೇಕಾಗಿದೆ. ಏನು ಅಂತ ಕೇಳಿದರೆ, ಬಳ್ಳಾರಿಯ ಚುನಾವಣೆಯ ಬಗ್ಗೆ ಅವರು ಪ್ರಸ್ತಾಪಿಸಿದ್ರು. ಬಳ್ಳಾರಿಯಲ್ಲಿ ಮಾತ್ರ ಅಲ್ಲ, ಭಾರತ ದೇಶದಾದ್ಯಂತ ನಡೆಯುತ್ತಿರುವ ಪ್ರಕ್ರಿಯೆ 2,000 ರೂಪಾಯಿಗೆ, 3,000 ರೂಪಾಯಿಗೆ ಈ ನಾಡಿನ ಪ್ರಜೆಗಳು ತಮ್ಮ ಓಟುಗಳನ್ನು ಮಾರಾಟ ಮಾಡುವುದಾದರೆ ಈ ನಾಡು ಯಾವ ಕಡೆ ಸಾಗುತ್ತಾ ಇದೆ ಎಂಬುದರ ಬಗ್ಗೆ ಎದೆಯ ಮೇಲೆ ಕೈಯಿಟ್ಟು ಬೆಳೆದು ಬರುವ ತಲೆಮಾರು ಆಲೋಚಿಸಬೇಕು ಅಂತ ನಾನು ಹೇಳ್ತಾ ಇದ್ದೆ.
ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಒಂದು ಡೆಮೋಕ್ರಸಿಯಲ್ಲಿ ನಿಮ್ಮ ಕೈಯಲ್ಲಿರುವ ಅತ್ಯಂತ ದೊಡ್ಡ ಆಯುಧ ಯಾವುದು ಅಂತ ಕೇಳಿದ್ರೆ, ನಿಮ್ಮ ಕೈಯಲ್ಲಿರುವ ಅತ್ಯಂತ ದೊಡ್ಡ ವೆಪನ್ ಯಾವುದು ಅಂತ ಕೇಳಿದ್ರೆ, ನಮಗೆಲ್ಲ ಗೊತ್ತಿದೆ, 5 ವರ್ಷಗಳಿಗೊಮ್ಮೆ ನೀವು ಚಲಾಯಿಸುವಂತಹ ಒಂದು ಓಟು ಸಹೋದರರು. ಒಂದು ಓಟಿದೆಯಲ್ಲ, ಒಂದು ಡೆಮೋಕ್ರಸಿಯಲ್ಲಿ ನಿಮ್ಮ ಕೈಯಲ್ಲಿರುವ ಅತ್ಯಂತ ದೊಡ್ಡ ಆಯುಧ. ಅದಕ್ಕಿಂತ ದೊಡ್ಡ ಒಂದು ಆಯುಧ ಇಲ್ಲ ಈ ದೇಶದ ಪ್ರಜೆಗಳ ಕೈಯಲ್ಲಿ. ಆ ಆಯುಧವನ್ನೇ ಈ ದೇಶದ ಪ್ರಜೆಗಳು ಮಾರಾಟ ಮಾಡುವುದಾದರೆ ಈ ದೇಶ ಯಾವ ಕಡೆಗೆ ಸಾಗುತ್ತಾ ಇದೆ? ಒಂದು ಬದಲಾವಣೆಯ ಚಿಂತನೆಗಳು ಸಮಾಜದಲ್ಲಿ ಉಂಟಾಗಲು ಸಾಧ್ಯವೇ ಎಂಬುದರ ಬಗ್ಗೆ ಎದೆಯ ಮೇಲೆ ಕೈ ಇಟ್ಟು ದುಃಖಿಸಬೇಕಾದ, ಕಣ್ಣೀರು ಹರಿಸಬೇಕಾದ, ಮಲಿನಗೊಂಡಿರುವ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಸಮಾಜದಲ್ಲಿ ಕೆಡುಕುಗಳು ಇವೆ ಎಂಬುದು ಅಲ್ಲ ನಮ್ಮ ದುರಂತ. ಸಮಾಜದಲ್ಲಿ ಎಲ್ಲ ಕಾಲದಲ್ಲೂ ಕೆಡುಕುಗಳಿತ್ತು. ಈ ಸಮಾಜದ ಅತ್ಯಂತ ದೊಡ್ಡ ಶಾಪ ತಪ್ಪು ಮಾಡುವವನಲ್ಲಿ ಪಾಪ ಪ್ರಜ್ಞೆ ಇಲ್ಲ ಎಂದು. ನಾನು ತಪ್ಪು ಮಾಡುತ್ತಿದ್ದೇನೆಂಬ ಪಾಪ ಪ್ರಜ್ಞೆಯೇ ಇಲ್ಲದೆ ಹೋಯಿತು ನಮ್ಮನ್ನು ಆಳುವವರಿಗೆ, ನಮ್ಮ ನಾಯಕರುಗಳಿಗೆ, ನಮಗೆಲ್ಲರಿಗೂ. ಆದ್ದರಿಂದಲೇ ಕೋಟಿಗಟ್ಟಲೆ ರೂಪಾಯಿಯ ಅಪರಾಧಗಳನ್ನು ಮಾಡಿ, ಭ್ರಷ್ಟಾಚಾರವನ್ನು ನಡೆಸಿ ಜೈಲಿಗೆ ಹೋಗುವಾಗಲೂ ಹೀಗೆ ಹೋಗ್ತಾರೆ, ವಿಕ್ಟರಿ ಅಂತ ತೋರಿಸಿಕೊಂಡು ಹೋಗ್ತಾರೆ. ಜೈಲಿನಿಂದ ಬರುವಾಗಲೂ ಹೀಗೆ ಮಾಡ್ತಾರೆ. ನಾಚಿಕೆ ಇಲ್ಲದ, ಅಪರಾಧಿ ಪ್ರಜ್ಞೆ ಇಲ್ಲದ, ತಪ್ಪು ಮಾಡುತ್ತಿದ್ದೇನೆಂಬ ಪ್ರಜ್ಞೆ ಮನುಷ್ಯನಲ್ಲಿ ಇಲ್ಲದೆ ಇರುವುದಿದೆಯಲ್ಲ, ಅದು ಈ ಸಮಾಜದ ಅತ್ಯಂತ ದೊಡ್ಡ ನಾಶ, ಈ ಸಮಾಜದ ಅತ್ಯಂತ ದೊಡ್ಡ ಶಾಪ. ಅಪರಾಧ ಮಾಡುವವನಿಗೆ ಅಪರಾಧಿ ಪ್ರಜ್ಞೆ ಇಲ್ಲದೆ ಹೋಯಿತು ಈ ಸಮಾಜದಲ್ಲಿ. ಆದ್ದರಿಂದಲೇ ಈ ನಾಡಿನಲ್ಲಿ ಬಹಳ ದೊಡ್ಡ ಜಾಗೃತಿ ನಡೆಯಬೇಕಾದ ಅನಿವಾರ್ಯತೆ ಇದೆ. ನಮ್ಮ ಲೋಕಾಯುಕ್ತರಾಗಿದ್ದ ಸಂತೋಷ್ ಹೆಗ್ಡೆಯವರು ಎಲ್ಲ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಯುವ ಜನತೆಯನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾರೆ, ನೀವು ಪ್ರಶ್ನಿಸಬೇಕು ಅಂತ. ಎಲ್ಲಿಯ ತನಕ ನಾವೆಲ್ಲ ಲೀಡರ್ಸ್ಗಳನ್ನು ದೂರ್ತೇವೆ, ಲೀಡರ್ಸ್ಗಳು ಹಾಗೆ, ಎಲ್ಲಿಯ ತನಕ ಒಂದು ಜಾಗೃತ ಸಮುದಾಯ ಇರುವುದಿಲ್ಲವೋ ಅಲ್ಲಿಯ ತನಕ ಈ ಲೀಡರ್ಸ್ಗಳು ಹೀಗೆ ಇರ್ತಾರೆ. ಇದಕ್ಕಿಂತ ಅವರು ಕೆಟ್ಟು ಹೋಗ್ತಾರೆ. ಪ್ರಶ್ನಿಸುವವರಿಲ್ಲದ ತನಕ, ಜಾಗೃತ ಸಮುದಾಯ ಇಲ್ಲದ ತನಕ ಸಮಾಜದಲ್ಲಿ ಖಂಡಿತವಾಗಿಯೂ ಭ್ರಷ್ಟಾಚಾರ ಹೀಗೆ ಮುಂದುವರಿಯುತ್ತಲೇ ಇರುತ್ತದೆ. ಇತ್ತೀಚೆಗೆ ಕೇರಳದ ಹೈಕೋರ್ಟ್ ಆ ನಾಡಿನ ಜನತೆಯೊಂದಿಗೆ ಒಂದು ಮಾತು ಹೇಳಿದೆ. ಪೆಟ್ರೋಲಿಗೆ ಸಿಕ್ಕಾಪಟ್ಟೆ ಬೆಲೆ ಏರಿಸ್ತಾ ಇದ್ರು. ಅದು ಯಾರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಅಂತ ನಿಮಗೆಲ್ಲ ಗೊತ್ತಿದೆ ಅಲ್ಲ. ಆರ್ಥಿಕವಾಗಿ ನಮಗಿಂತ ದಿವಾಳಿಯ ಅಂಚಿನಲ್ಲಿರುವ ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಇವತ್ತು 44 ರೂಪಾಯಿಗೆ ಸಿಗುತ್ತಾ ಇದೆ, ಅಧಿಕೃತವಾದ ಲೆಕ್ಕ. ನಮಗಿಂತ ಎಷ್ಟೋ ಹಿಂದೆ ಇರುವ ಬಾಂಗ್ಲಾದೇಶದಲ್ಲಿ ಪೆಟ್ರೋಲ್ 42 ರೂಪಾಯಿಗೆ ಸಿಗುತ್ತಾ ಇದೆ. ಆದರೆ ಭಾರತ ಜಗತ್ತಿನ ಅತ್ಯಂತ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತಿರುವ ಭಾರತದಲ್ಲಿ ಪೆಟ್ರೋಲಿಗೆ ನೀವು 76 ರೂಪಾಯಿ ಕೊಡಬೇಕು ಸಹೋದರರೇ. ಹೀಗೆ ಪೆಟ್ರೋಲಿನ ಬೆಲೆಯನ್ನು ಏರಿಸುವ ಮೂಲಕ ಯಾರಿಗೆ ಲಾಭ ಉಂಟು ಮಾಡುತ್ತಾ ಇದ್ದಾರೆ, ಯಾರ ಹಿತಾಸಕ್ತಿಯನ್ನು ಸರ್ಕಾರ ರಕ್ಷಿಸ್ತಾ ಇದೆ ಎಂಬುದರ ಬಗ್ಗೆ ಬಹಳ ದೊಡ್ಡ ಜನಾಂದೋಲನ ಈ ಮಣ್ಣಿನಲ್ಲಿ ನಡೆಯಬೇಕಾಗಿದೆ. ಆದ್ದರಿಂದಲೇ ಕೇರಳದ ಹೈಕೋರ್ಟ್ ಮೊನ್ನೆ 3 ರೂಪಾಯಿ ಪೆಟ್ರೋಲಿಗೆ ಬೆಲೆ ಹೆಚ್ಚಿಸಿದಾಗ ಹೈಕೋರ್ಟ್ ಹೇಳಿದ್ದು, ಜನರೇ ನೀವು ಪ್ರಶ್ನಿಸಬೇಕು ಅಂತ. ನೀವು ಪ್ರಶ್ನಿಸಬೇಕಿದನ್ನಲ್ಲ, ಜನರು ಪ್ರಶ್ನಿಸದ ಹೊರತು ಈ ವ್ಯವಸ್ಥೆ ಹೀಗೆ ಮುಂದೆ ಸಾಗುತ್ತದೆ, ಆದ್ದರಿಂದ ಪ್ರಶ್ನಿಸಿ ಅಂತ ಕರೆ ಕೊಡುತ್ತದೆ ಒಂದು ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶ. ಪರಿಸ್ಥಿತಿ ಎಲ್ಲಿದೆ ಅಂತ ನೀವು ಆಲೋಚನೆ ಮಾಡಿ ನೋಡಿ. ಹೀಗೆ ಮಲಿನಗೊಂಡಿರುವ, ಕೆಟ್ಟು ಹೋಗಿರುವ, ಭಯಾನಕವಾದ ಯುವಜನತೆ ಏನು ಮಾಡುತ್ತಿದೆ ಅಂತ ಕೇಳಿದ್ರೆ, ನಿಷ್ಕ್ರಿಯತೆಯ ಯುವಜನತೆ, ಬೇಜವಾಬ್ದಾರಿತನದ ಯುವಜನತೆ. ಅವರ ಚರ್ಚೆಯ ವಿಷಯ ಐಶ್ವರ್ಯ ರೈಯ ಮಗು ಗಂಡೋ ಹೆಣ್ಣೋ ಅಂತ. ನಮ್ಮ ಯುವಕರ ಚರ್ಚೆ ಇದೆ. ನಮ್ಮ ಪತ್ರಿಕೆಗಳು ತಿಂಗಳುಗಟ್ಟಲೆ ಚರ್ಚೆ ಮಾಡಿದ್ದಲ್ಲ, ಐಶ್ವರ್ಯ ರೈಯ ಮಗು ಹೆಣ್ಣೋ ಗಂಡೋ ಅಲ್ಲ. ಐಶ್ವರ್ಯ ರೈ ಒಂದು ಮಗುವಿಗೆ ಜನ್ಮ ನೀಡಿದರೂ ನೀಡದಿದ್ದರೂ ಅದು ಈ ದೇಶದ ಸಮಸ್ಯೆಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಶಿಲ್ಪಾ ಶೆಟ್ಟಿಗೆ ಮದುವೆ ಇದೆಯೋ ಇಲ್ಲೋ ಎಂಬುದು ನಮ್ಮ ಯುವಕರ ಚರ್ಚೆಯ ವಿಷಯ. ಬದ್ಧತೆ ಇಲ್ಲದ, ಯಾಕೆಂದ್ರೆ ನಮ್ಮನ್ನೆಲ್ಲ ಹಾಗೆ ಮಾಡಲಾಗಿದೆ. ನಾನು ನಮ್ಮ ಯುವಕರ ತಪ್ಪು ಅಂತ ಹೇಳ್ತಾ ಇಲ್ಲ, ನೀವು ಹೀಗೆ ಚರ್ಚೆ ಮಾಡ್ತಾ ಇರಬೇಕು.
ಧೋನಿಯ ಸೆಂಚುರಿಯ ಬಗ್ಗೆ, ಐಶ್ವರ್ಯ ರೈಯ ಮಗುವಿನ ಬಗ್ಗೆ, ಶಿಲ್ಪಾ ಶೆಟ್ಟಿಯ ಮದುವೆಯ ಬಗ್ಗೆ, ಹೀಗೆ ಯಾವುದಾದರೂ ಹುಚ್ಚುಗಳನ್ನು ಬಗ್ಗೆ ನೀವು ಮಾತಾಡ್ತಾ ಇರಬೇಕು. ಹೀಗೆ ಮಾತಾಡಿದ್ರೆ ಮಾತ್ರ ಯಾರು ಈ ವ್ಯವಸ್ಥೆಯನ್ನು ನಡೆಸ್ತಾರೋ ಅವರು ಹೀಗೆ ರಾಜಾರೋಷವಾಗಿ ಮುಂದೆ ಸಾಗ್ತಾರೆ. ನಿಮಗೆ ಭ್ರಷ್ಟಾಚಾರದ ಬಗ್ಗೆ ಕಲ್ಪನೆ ಇಲ್ಲ, ನಿಮಗೆ ಕಪ್ಪು ಹಣದ ಬಗ್ಗೆ ಗೊತ್ತಿಲ್ಲ. ಯಾರು ಎಷ್ಟು ಜನರಿಗೆ ಗೊತ್ತಿದೆ? ಸ್ಪೆಕ್ಟ್ರಮ್ ಹಗರ್ನಲ್ಲಿ ಹೇಳಲಾಯ್ತಲ್ಲ 1.75 ಲಕ್ಷ ಕೋಟಿ ರೂಪಾಯಿ ಅಂತ. ನನ್ನ ಮಿತ್ರರಲ್ಲಿ ಕೇಳುತ್ತಿದ್ದೇನೆ, ಎಷ್ಟು ಝೀರೋ ಇದೆ ಅದಕ್ಕೆ? ಎಷ್ಟು ಝೀರೋ ಇದೆ ಲೆಕ್ಕ ಮಾಡಿದವರು ಯಾರಿದ್ದಾರೆ ನಮ್ಮಲ್ಲಿ? ಜಾಗೃತಿ ಇಲ್ಲದ ಬೇಜವಾಬ್ದಾರಿತನದ ಒಂದು ಯುವ ಜನತೆ ನಮ್ಮಲ್ಲಿ ಬೆಳೆದು ಬರುತ್ತಾ ಇದೆ. ಜಮಾಯತ್ತೆ ಇಸ್ಲಾಮಿ ಕೆಡುಕು ಮುಕ್ತ ಸಮಾಜದೆಡೆಗೆ ಎಂಬ ಅಭಿಯಾನವನ್ನು ನಡೆಸುವಾಗ ನಿಜವಾಗಿಯೂ ನಿಷ್ಕ್ರಿಯತೆಯಿಂದ, ನಿರ್ವೀರ್ಯತೆಯಿಂದ ಹೊರಗೆ ಬಂದು ಒಂದು ಯುವ ಜನತೆ ಇದರ ವಿರುದ್ಧ ಜನಾಭಿಪ್ರಾಯ ರೂಪಿಸಬೇಕು ಅಂತ ಈ ಸಂಘಟನೆ ಬಯಸ್ತದೆ. ಖಂಡಿತವಾಗಿ ಒಂದು ಬಯಸ್ತದೆ. ತಿಳುವಳಿಕೆ ಇರುವ ಒಂದು ಸಮುದಾಯ ಇರಬೇಕು, ಜಾಗೃತಿ ಇರುವ ಒಂದು ಜನತೆ ಇರಬೇಕು ಸಮಾಜದಲ್ಲಿ. ಆ ಜಾಗೃತ ಇರುವ ಸಮುದಾಯದಿಂದ, ಯುವ ಜನತೆಯಿಂದ, ಯುವ ತಲೆಮಾರುಗಳಿಂದ ಮಾತ್ರ ಸಮಾಜವನ್ನು ತಿದ್ದಲಿಕ್ಕೆ ಸಾಧ್ಯ. ಅದರ ಅರ್ಥ ಅದು ಹೇಗೆ ಅಂತ ಕೇಳಿದ್ರೆ, ಸಮಾಜದ ಬದಲಾವಣೆ ಹೇಗೆ ಅಂತ ಕೇಳಿದ್ರೆ, ಸಮಾಜವನ್ನು ಬದಲಾಯಿಸುವುದು ಬೆತ್ತ ಕೈಯಲ್ಲಿ ಹಿಡಿದು ಖಂಡಿತ ಅಲ್ಲ. ಅಣ್ಣಾ ಹಜಾರೆ ಅವರ ಹೋರಾಟ ನಡೆಯುತ್ತಾ ಇದೆ ಭಾರತದಲ್ಲಿ. ಅಣ್ಣಾ ಹಜಾರೆ ಮಲಿನಗೊಂಡಿರುವ, ಭ್ರಷ್ಟಗೊಂಡಿರುವ ಒಂದು ವ್ಯವಸ್ಥೆಯ ಮಧ್ಯೆ ಎದ್ದು ನಿಂತು ಭ್ರಷ್ಟಾಚಾರದ ವಿರುದ್ಧ ಒಂದು ಜನಾಂದೋಲನವನ್ನು ರೂಪಿಸಿದರೆ ಅಣ್ಣಾ ಹಜಾರೆಗೆ ನಾವು ಸೆಲ್ಯೂಟ್ ಹೇಳಲೇಬೇಕಾಗ್ತದೆ. ಖಂಡಿತ ನಾವು ಸೆಲ್ಯೂಟ್ ಹೇಳಬೇಕು. ಆದರೆ ಅಣ್ಣಾ ಹಜಾರೆ ಏನು ಮಾಡ್ತಾ ಇದ್ದಾರೆ? ಯಾರೋ ಒಬ್ಬ ಪೆಟ್ಟು ಕೊಟ್ಟ ಶರದ್ ಪವಾರ್ ಎಂಬ ಮಂತ್ರಿಯ ಕಪಾಳಕ್ಕೆ. ಶರದ್ ಪವಾರ್ ಯಾರೇ ಆದರೂ ಕೂಡ ಈ ದೇಶದ ಒಬ್ಬ ಸಚಿವರವರು. ಈ ದೇಶದ ಸಚಿವರಿಗೆ ಅವರದೇ ಆದ ಸ್ಥಾನಮಾನ ಖಂಡಿತ ಇದೆ. ಕಪಾಲಕ್ಕೆ ಒಂದು ಪೆಟ್ಟು ಕೊಟ್ಟಾಗ ಅದನ್ನು ಸಮರ್ಥಿಸುವ ರೀತಿಯಲ್ಲಿ ಒಬ್ಬ ಗಾಂಧಿವಾದಿ ಮಾತಾಡುವುದಾದರೆ ಖಂಡಿತ ಜಮಾಯತ್ತೆ ಇಸ್ಲಾಮಿ ಹೇಳುತ್ತಾ ಇದೆ, ಇಂತಹ ಹಿಂಸಾತ್ಮಕ ಕೃತ್ಯದಿಂದ ಸಮಾಜವನ್ನು ಬದಲಾಯಿಸಲು ಯಾವ ಕಾಲದಲ್ಲೂ ಸಾಧ್ಯ ಇಲ್ಲ. ಖಂಡಿತ ಸಾಧ್ಯ ಇಲ್ಲ. ಆಧಾರ ಸಹಿತ ನಾನು ಹೇಳ್ತಾ ಇದ್ದೆ. ಜಗತ್ತಿನಾದ್ಯಂತ ಇವತ್ತು ಬದಲಾವಣೆಗಳು ಬರುತ್ತಾ ಇದೆ. ಜಮಾಯತ್ತೆ ಇಸ್ಲಾಮಿ ಒಂದು ಬದಲಾವಣೆಯ ಬಗ್ಗೆ ಮಾತಾಡುವಾಗ ಅದೇನೋ ಸುಮ್ಮನೆ ಮಾತಾಡುವುದಲ್ಲ. ಇವತ್ತು ಅರಬ್ ದೇಶಗಳನ್ನೆಲ್ಲ ನೀವೊಮ್ಮೆ ನೋಡಿ. ಕಳೆದ 1 ವರ್ಷದಲ್ಲಿ ಅರಬ್ ನಾಡಿನಾದ್ಯಂತ ಬಹಳ ದೊಡ್ಡ ಬದಲಾವಣೆಯ ಬಿರುಗಾಳಿ ಬೀಸ್ತಾ ಇದೆ. ಈಜಿಪ್ಟಿನಲ್ಲಿ, ತುನೀಷಿಯಾದಲ್ಲಿ, ಲಿಬಿಯಾದಲ್ಲಿ ಸರ್ವಾಧಿಕಾರಿಗಳಿದ್ದರು. ಆ ನಾಡಿನಲ್ಲಿ ಪರಮಭ್ರಷ್ಟರಾಗಿದ್ದರು ಅವರೆಲ್ಲ. ನಾಡಿನ ಸಂಪತ್ತನ್ನು ಕೊಳ್ಳೆ ಹೊಡೆದು, ನಾಡಿನ ಸಂಪತ್ತನ್ನು, ಇಡೀ ಸಂಪತ್ತನ್ನು ತಾನು ಮತ್ತು ತನ್ನ ಕುಟುಂಬಕ್ಕೆ ಹಂಚಿಕೊಂಡು, ಹಾಗೆ ನಾಡನ್ನು ಕೊಳ್ಳೆ ಹೊಡೆದು ಮನುಷ್ಯರ ಬದುಕನ್ನು ನರಕ ಸದೃಶವನ್ನಾಗಿ ಮಾಡಿದ ಸರ್ವಾಧಿಕಾರಿಗಳ, ಸ್ವೇಚ್ಛಾಧಿಪತಿಗಳನ್ನು ಆ ನಾಡಿನ ಜನತೆ ಇವತ್ತು ಬಿಸಾಡಿದ್ದಾರೆ. ಆ ನಾಡಿನ ಜನತೆ ಇವತ್ತು ಅಧಿಕಾರದ ಪದವಿಗಳಿಂದ ಕೆಳಗೆ ಇಳಿಸಿದ್ದಾರೆ. ಆ ಕೆಳಗೆ ಇಳಿಸಿದ್ದು ಒಂದೇ ಒಂದು ರಕ್ತದ ಬಿಂದು ಹರಿಯದೆ ಅಹಿಂಸಾತ್ಮಕವಾದ ಹೋರಾಟಗಳ ಮೂಲಕ. ತವಕ್ಕುಲ್ ಕರ್ಮಾನ್ ಅಂತ ಒಬ್ಬ ಮಹಿಳೆಗೆ ನೊಬೆಲ್ ಪ್ರೈಸ್ ಬಂತು. ಬನ್ನಿ, ತವಕ್ಕುಲ್ ಕರ್ಮಾನ್ ಎಂಬ ಬುರ್ಕಾ ಧರಿಸಿದ ಮಹಿಳೆಗೆ ಯಮನ್ನಲ್ಲಿ ಒಂದು ಸರ್ವಾಧಿಕಾರಿ ವ್ಯವಸ್ಥೆಯ ವಿರುದ್ಧ ಆ ಮಹಿಳೆ ಹೋರಾಟ ನಡೆಸ್ತಾ ಇದೆ. ಅತ್ಯಂತ ಪ್ರಜಾಸತ್ತಾತ್ಮಕವಾದ ರೀತಿಯಲ್ಲಿ, ಯಾರ ರಕ್ತವೂ ಹರಿಯದೆ, ಒಂದು ತುಂಡು ಬೆತ್ತ ಕೈಯಲ್ಲಿ ಹಿಡಿಯದೆ, ಬಹಳ ಪ್ರಜಾಸತ್ತಾತ್ಮಕವಾದ ರೀತಿಯಲ್ಲಿ ಯಮನ್ನಲ್ಲಿ ಒಂದು ಹೋರಾಟಕ್ಕೆ ನಾಯಕತ್ವವನ್ನು ಕೊಟ್ಟ ತವಕ್ಕುಲ್ ಕರ್ಮಾನ್ ನೊಬೆಲ್ ಪ್ರೈಸ್ ಸಿಕ್ಕಿದ ಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತು ಹೇಳಿದ್ರು. ಅದೇನೆಂದರೆ, ಈ ಸಂದರ್ಭದಲ್ಲಿ ನಾನು ಭಾರತದ ಮಹಾತ್ಮ ಗಾಂಧೀಜಿಯನ್ನು ಸ್ಮರಿಸುತ್ತೇನೆ, ಗಾಂಧೀಜಿಯನ್ನು ನಾನು ನೆನಪಿಸ್ತಾ ಇದ್ದೇನೆ. ತುನೀಷಿಯಾದಲ್ಲೊಬ್ಬರಿದ್ದಾರೆ, ರಾಶಿದುಲ್ ಗನೂಷಿ ಅಂತ. ತುನೀಷಿಯಾದ ಸರ್ವಾಧಿಕಾರಿಯನ್ನು ಕಿತ್ತೆಸದ ಮೇಲೆ ತುನೀಷಿಯಾದಲ್ಲಿ ಬಹಳ ಪ್ರಜಾಸತ್ತಾತ್ಮಕವಾದ ರೀತಿಯಲ್ಲಿ ಇಲೆಕ್ಷನ್ ನಡೆಯಿತು. ಆ ಇಲೆಕ್ಷನ್ ನಲ್ಲಿ ರಾಶಿದುಲ್ ಗನೂಷಿ ಎಂಬ ವಿದ್ವಾಂಸನ, ಒಬ್ಬ ಧರ್ಮನಿಷ್ಠನ ನಾಯಕತ್ವದಲ್ಲಿರುವ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಆ ರಾಶಿದುಲ್ ಗನೂಷಿ ಎಂಬ ಇಸ್ಲಾಮಿ ವಿದ್ವಾಂಸ, ಧರ್ಮನಿಷ್ಠ ವ್ಯಕ್ತಿ, ತುನೀಷಿಯಾದ ನಾಯಕ, ತನ್ನ ಪಕ್ಷ ಅಧಿಕಾರಕ್ಕೆ ಬರುವ ಹಂತದಲ್ಲಿ
ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು, ನನಗೆ ಅತಿ ಹೆಚ್ಚು ಆವೇಶವನ್ನು ನೀಡಿದ ವ್ಯಕ್ತಿ ಅದು ಭಾರತದ ಗಾಂಧೀಜಿಯಾಗಿದ್ದರು ಎಂದು. ಗಾಂಧೀಜಿಯನ್ನು ಸ್ಮರಿಸುವ, ಗಾಂಧೀಜಿಯ ಅಹಿಂಸಾತ್ಮಕ ಚಳವಳಿಗಳ ಮೂಲಕ ಸ್ಫೂರ್ತಿಯನ್ನು ಪಡೆದಿರುವ ಹೋರಾಟಗಳೆಲ್ಲ ಇವತ್ತು ಜಗತ್ತಿನಲ್ಲಿ ವಿಜಯದ ಕಡೆಗೆ ಸಾಗುತ್ತಾ ಇದೆ. ಆದ್ದರಿಂದಲೇ ನಮ್ಮ ಕೆಡುಕುಗಳ ವಿರುದ್ಧ ನಡೆಯುವ ಹೋರಾಟಗಳು, ಕೆಡುಕುಗಳ ವಿರುದ್ಧ ನಡೆಯುತ್ತಿರುವಂತಹ ಎಲ್ಲಾ ಪ್ರಯತ್ನಗಳು ಅದು ಅತ್ಯಂತ ಪ್ರಜಾಸತ್ತಾತ್ಮಕವಾಗಿರಬೇಕು, ಅದು ಅತ್ಯಂತ ರಚನಾತ್ಮಕವಾಗಿರಬೇಕು, ಅದು ಅತ್ಯಂತ ದೊಡ್ಡ ಸಂವಿಧಾನಬದ್ಧವಾದಂತಹ ಚಳವಳಿಯಾಗಿರಬೇಕು ಅಂತ ಜಮಾಯತ್ ಇಸ್ಲಾಮಿ ಈ ದೇಶದ ಜನತೆಯ ಮುಂದೆ ಕರೆ ಕೊಡುತ್ತಾ ಇದೆ. ಪವಿತ್ರ ಕುರ್ಆನ್ ಒಂದು ಮಾತು ಹೇಳುತ್ತದೆ, ಮನುಷ್ಯ ಯಾಕೆ ಕೆಟ್ಟು ಹೋಗ್ತಾನೆ ಅಂತ. ಮನುಷ್ಯ ಕೆಟ್ಟು ಹೋಗಲಿಕ್ಕೆ ಕಾರಣಗಳಿವೆ. ಮನುಷ್ಯ ಕೆಟ್ಟು ಹೋಗಲಿಕ್ಕೆ ಕುರ್ಆನ್ ಕೊಟ್ಟ ಕಾರಣ, ಕಲ್ಲಾ ಇನ್ನಲ್ ಇನ್ಸಾನ ಲಯತುಗಾ ಅರ್ರಾಹು ಇಸ್ತಗ್ನಾ ಇನ್ನ ಇಲಾ ರಬ್ಬಿಕ ರುಜ್ಆ. ಯಾಕೆ ಮನುಷ್ಯ ಕೆಟ್ಟು ಹೋದ? ಯಾಕೆ ಮನುಷ್ಯ ಭ್ರಷ್ಟಾಚಾರಿಯಾದ? ಯಾಕೆ ಅವ ಕೋಮುವಾದಿಯಾದ? ಯಾಕೆ ಅವ ಟೆರರಿಸ್ಟ್ ಆದ? ಯಾಕೆ ಅವ ಮೋಸ ಮಾಡಿದ ಮನುಷ್ಯನಿಗೆ? ಯಾಕೆ ಅವ ಮನುಷ್ಯ ಸಂಬಂಧಗಳನ್ನೆಲ್ಲ ಹಾಳು ಮಾಡಿದ? ಯಾಕೆ ಸಮಾಜವನ್ನು ಒಡೆದು ಹಾಕಿದ? ಮನುಷ್ಯ ಅಪರಾಧಿಯಾಗಲಿಕ್ಕೆ ಕಾರಣ ಕುರ್ಆನ್ ಹೇಳಿತು, ಕಲ್ಲಾ ಇನ್ನಲ್ ಇನ್ಸಾನ ಲಯತುಗಾ ಅರ್ರಾಹು ಇಸ್ತಗ್ನಾ ಇನ್ನ ಇಲಾ ರಬ್ಬಿಕ ರುಜ್ಆ. ನನ್ನನ್ನು ನೋಡುವ, ನನ್ನನ್ನು ಪ್ರಶ್ನಿಸುವ, ನನ್ನನ್ನು ವಿಚಾರಣೆಗೆ ಒಳಪಡಿಸುವ ಒಬ್ಬ ದೇವನಿದ್ದಾನೆ ಎಂಬ ಸತ್ಯವನ್ನು ಮನುಷ್ಯ ನಿರಾಕರಿಸಿಬಿಟ್ಟ. ಅದುವೇ ಅಪರಾಧದ ಮೂಲ ಕಾರಣ, ಅದುವೇ ದುರಂತದ ಮೂಲ ಕಾರಣ. ಎಲ್ಲಿಯ ತನಕ ನಿಮ್ಮ ಮನಸ್ಸಿನಲ್ಲಿ ನನ್ನನ್ನು ನೋಡುವ ಒಬ್ಬ ದೇವನಿದ್ದಾನೆ, ನನ್ನನ್ನು ಪ್ರಶ್ನಿಸುವ ಒಬ್ಬ ದೇವನಿದ್ದಾನೆ, ಅವನ ಪರೀಕ್ಷೆಯಿಂದ ಪಾಸಾಗಲು ಸಾಧ್ಯ ಇಲ್ಲ ಎಂಬ ವಿಶ್ವಾಸ ನಿಮ್ಮನ್ನು ನಿಯಂತ್ರಿಸುವುದಿಲ್ಲವೋ ಅಲ್ಲಿಯ ತನಕ ಸಮಾಜ ಖಂಡಿತ ಬದಲಾಗುವುದಿಲ್ಲ. ನಾವೆಲ್ಲ ಸಣ್ಣ ಪ್ರಾಯದಲ್ಲಿ ಶಾಲೆಗೆ ಹೋಗುವಾಗ ಕನಕದಾಸರ ಬಗ್ಗೆ ಕಲಿಸಿಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಕನಕ ಜಯಂತಿಯನ್ನು ಆಚರಿಸಿ, ಸಣ್ಣ ಪ್ರಾಯದಲ್ಲಿ ಶಾಲೆಗೆ ಹೋಗುವಾಗ ನಿಮಗೆ ನೆನಪಿರಬಹುದು, ಕನಕದಾಸರ ಬಗ್ಗೆ ಪಾಠಗಳಲ್ಲಿ ಕಲಿಸಿಕೊಡಲಾಯಿತು. ಕನಕದಾಸ ಒಬ್ಬ ಗುರುವಿನ ಬಳಿಯಲ್ಲಿ ಶಿಕ್ಷಣ ಪಡೆಯುತ್ತಾರೆ. ಕೊನೆಗೆ ಪರೀಕ್ಷೆ ಅಂದ್ರೆ ಇವತ್ತಿನ ಹಾಗೆ 3 ಗಂಟೆಗಳ ಕಾಲ ಬರೆಯುವ ಪರೀಕ್ಷೆ ಅಲ್ಲ. ಎಲ್ಲ ಶಿಷ್ಯಂದರಿಗೆ ಬಾಳೆಹಣ್ಣು ಕೊಟ್ಟು ಗುರು ಹೇಳಿದ್ರು ಯಾರೂ ಕಾಣದ ಸ್ಥಳದಲ್ಲಿ ತಿಂದು ಬರಬೇಕು ಅಂತ. ಅದು ಪರೀಕ್ಷೆ. ಯಾರೂ ಕಾಣದ ಸ್ಥಳದಲ್ಲಿ ಇದನ್ನು ತಿನ್ನಬೇಕು ಮಕ್ಕಳೇ. ಹಾಗೆ ಕೆಲವರು ಟಾಯ್ಲೆಟ್ನಲ್ಲಿ, ಕೆಲವರು ಮರದ ಅಡಿಯಲ್ಲಿ, ಇನ್ನು ಕೆಲವರು ಟೇಬಲ್ ಅಡಿಯಲ್ಲಿ, ಬೇರೆ ಕೆಲವರು ಕುರ್ಚಿ ಅಡಿಯಲ್ಲಿ, ಹಾಗೆ ಯಾರಿಗೂ ಕಾಣದ ರೀತಿಯಲ್ಲಿ ತಿಂದು ಬರ್ತಾರೆ. ಪಾಪ ಕನಕದಾಸ ಮಾತ್ರ ಆ ಬಾಳೆಹಣ್ಣನ್ನು ಹಾಗೇ ಹಿಡಿದುಕೊಂಡು ವಾಪಸ್ ಬರ್ತಾರೆ. ಮಕ್ಕಳೆಲ್ಲ ತಮಾಷೆ ಮಾಡಿದ್ರು, ಎಂತಹ ಪೆದ್ದು ಇದು, ಕಾಣದ ಸ್ಥಳ ನಿನಗೆ ಸಿಗಲಿಲ್ಲ. ಯಾರು ಕಾಣದ ಸ್ಥಳ ನಿನಗೆ ಸಿಗಲಿಲ್ಲ ಅಂದರೆ ಎಂತ, ನೀನೆಲ್ಲ ಬದುಕಲಿಕ್ಕೆ ಅರ್ಹ. ಗುರುಗಳು ಪ್ರಶ್ನಿಸಿದ್ರು, ಅಲ್ಲ ಮಗನೇ ಯಾಕೆ ತಿನ್ನಲಿಲ್ಲ ನೀನು? ಕನಕದಾಸ ಹೇಳಿದ್ರು, ದೇವರು ಕಾಣದ ಒಂದು ಸ್ಥಳವೇ ಸಿಗಲಿಲ್ಲ ನನಗೆ. ನಾನೆಲ್ಲಿ ಹೋದರೂ ದೇವನು ನೋಡ್ತಾ ಇದ್ದ. ನಾನು ಯಾರ ಕಣ್ಣು ತಪ್ಪಿಸಿದ್ರು ದೇವನ ಕಣ್ಣನ್ನು ನನಗೆ ತಪ್ಪಿಸಲಾಗಲಿಲ್ಲ ಗುರುಗಳೇ, ಆದ್ದರಿಂದ ಬಾಳೆಹಣ್ಣು ತಿನ್ನಲಿಲ್ಲ ಅಂತ ಹೇಳಿದ್ರು. ಆ ಗುರುಗಳು ಹೇಳಿದ್ರು, ಈ ಪರೀಕ್ಷೆಯಲ್ಲಿ ಪಾಸಾದವನು ಕನಕದಾಸ ಮಾತ್ರ ಅಂತ ಸರ್ಟಿಫಿಕೇಟ್ ಕೊಡುತ್ತಾರೆ. ನಾನು ಹೇಳುತ್ತಿದ್ದೇನೆ, ಈ ದೈವಿಕ ಪ್ರಜ್ಞೆ, ಈ ದೈವ ವಿಶ್ವಾಸ ಅದು ನಿಮ್ಮನ್ನು ನಿಯಂತ್ರಿಸದ ತನಕ, ಅದು ನಿಮ್ಮ ಮನಸ್ಸುಗಳನ್ನು ನಿಯಂತ್ರಿಸದ ತನಕ ಸಮಾಜದಲ್ಲಿ ಖಂಡಿತವಾಗಿಯೂ ಬದಲಾವಣೆಗಳು ಬರುವುದಿಲ್ಲ. ಇತಿಹಾಸದುದ್ದಕ್ಕೂ ಧಾರ್ಮಿಕ ಚಿಂತನೆಗಳು ಕಲಿಸಿಕೊಟ್ಟ ಪಾಠ. ಧರ್ಮದ ಬಗ್ಗೆ ಮಾತಾಡುವಾಗ, ಧಾರ್ಮಿಕ ವಿಚಾರಗಳ ಬಗ್ಗೆ ಮಾತಾಡುವಾಗ ಬಹಳ ನೋವಿನಿಂದ ಹೇಳಬೇಕಾಗುತ್ತದೆ, ಇವತ್ತು ಧಾರ್ಮಿಕ ಪುರುಷರು ಕೂಡ, ಧಾರ್ಮಿಕ ನಾಯಕರು ಕೂಡ ಅಪರಾಧ ಹೊತ್ತು ಜೈಲು ಸೇರಿರುವವರನ್ನು ಜೈಲುಗಳಿಗೆ ಹೋಗಿ ಸಾಂತ್ವನ, ನಾಳೆ ಈ ಸಮಾಜಕ್ಕೆ ನಾಯಕತ್ವವನ್ನು ಕೊಡುವ, ಈ ಸಮಾಜವನ್ನು ಕಟ್ಟುವ ಇವತ್ತು ತಲೆಮಾರಿನ ಒಬ್ಬ ಪ್ರತಿನಿಧಿಯವ. ಅವ ಮುಖ್ಯಮಂತ್ರಿಯವರಲ್ಲಿ ನೇರವಾಗಿ ಪ್ರಶ್ನಿಸಿದ, ಗೌರವಾನ್ವಿತ ಮುಖ್ಯಮಂತ್ರಿಯವರೇ, ಮದ್ಯಪಾನವನ್ನು ನಿಷೇಧಿಸಬಾರದು ನಮ್ಮ ರಾಜ್ಯದಲ್ಲಿ. ಅದಕ್ಕೆ ಈ ನಾಡಿನ ಮುಖ್ಯಮಂತ್ರಿ ಕೊಟ್ಟ ಒಂದು ಉತ್ತರ ಇದೆ,
ನಾನು ಹೇಳುತ್ತಿದ್ದೇನೆ, ನಮ್ಮ ಸದಾನಂದ ಗೌಡರ ಮಾತ್ರ ಕೊಟ್ಟ ಉತ್ತರ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ. ಈ ನಾಡನ್ನಾಳುವ ಎಲ್ಲಾ ಮುಖ್ಯಮಂತ್ರಿಗಳು ಕೊಡುವ ಉತ್ತರ ಅದುವೇ. ನಾಳೆ ಇನ್ನು ಬೇರೊಬ್ಬ ಬಂದರು, ಬೇರೆ ಪಾರ್ಟಿಯವ ಬಂದರು, ಯಾವ ಪಾರ್ಟಿಯವ ಬಂದರು ಅದೇ ಉತ್ತರ ಕೊಡ್ತಾರೆ. ಅದೇ ಪಾನ ನಿಷೇಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಯಾಕೆಂದರೆ ಸರ್ಕಾರದ ಕೆಲಸಗಳು ನಡೆಯಬೇಕಾದರೆ ಮದ್ಯಪಾನದಿಂದ ಬರುವ ಆದಾಯದಿಂದ ಮಾತ್ರ ಸಾಧ್ಯ ಅಂತ ಹೇಳಿಬಿಟ್ಟು ನಾನು ಕೇಳುತ್ತಿದ್ದೇನೆ, ನೀವು ನಿಮ್ಮ ಮಕ್ಕಳಿಗೆ 3 ರೂಪಾಯಿಯ ಒಂದು ಪೆನ್ನು ಖರೀದಿಸುವುದಾದರೆ ಅದಕ್ಕೆ ಟ್ಯಾಕ್ಸ್ ಕಟ್ಟುತ್ತೀರಿ ಸಹೋದರರೇ. ಎಲ್ಲಿ ಹೋಯಿತು ಟ್ಯಾಕ್ಸಿನ ದುಡ್ಡು? ಈ ನಾಡಿನ ವ್ಯವಸ್ಥೆಯನ್ನು ನಡೆಸಲು ಮದ್ಯಪಾನದ ಆದಾಯ ಬೇಕು ಎಂದು ಹೊಣೆಗಾರರು ಹೇಳುವುದಾದರೆ, ಮದ್ಯಪಾನವನ್ನು ನಿಷೇಧಿಸಿದರೆ ಈ ನಾಡಿನ ಅಭಿವೃದ್ಧಿ ಸಾಧ್ಯ ಇಲ್ಲ ಎಂದು ಆಡಳಿತ ವ್ಯವಸ್ಥೆ ಹೇಳುವುದಾದರೆ, ನಿಮ್ಮ ಶಾಲೆಗೆ ಹೋಗುವ ಮಕ್ಕಳಿಗೆ 3 ರೂಪಾಯಿಯ ಒಂದು ಪೆನ್ನು ಖರೀದಿಸುವಾಗ ಅದಕ್ಕೆ ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುತ್ತಾ ಇದ್ದೀರಿ. ನಿಮ್ಮ ಮಕ್ಕಳಿಗೆ ಒಂದು 5 ರೂಪಾಯಿಯ ಕಾಪಿ ಪುಸ್ತಕ ಖರೀದಿಸುವಾಗ ಅದಕ್ಕೂ ನೀವು ಟ್ಯಾಕ್ಸ್ ಕಟ್ಟುತ್ತೀರಲ್ಲ. ಆ ಟ್ಯಾಕ್ಸಿನ ದುಡ್ಡು ಎಲ್ಲಿ ಹೋಯಿತು? ಆ ಟ್ಯಾಕ್ಸಿನ ದುಡ್ಡು ಪ್ರತಿಯೊಬ್ಬನ ಜೇಬಿಗೆ ಹೋಗುತ್ತಾ ಇದೆ. ಯಾವ ಪಕ್ಷದವನೇ ಆದರೂ ಕೋಟಿಗಟ್ಟಲೆ ರೂಪಾಯಿ ಪ್ರತಿಯೊಬ್ಬನ ಜೇಬು ಸೇರುತ್ತಾ ಇದೆ. ಆದ್ದರಿಂದ ಅಭಿವೃದ್ಧಿಯಾಗಿ ಬೇಕಾದರೆ ಮದ್ಯಪಾನದ ಅಬಕಾರಿ ಖಾತೆಯಿಂದ ದುಡ್ಡು ಬರಬೇಕು. ಭ್ರಷ್ಟಾಚಾರ ಅಳಿಯುವುದಾದರೆ, ಟ್ಯಾಕ್ಸಿನ ಹಣ ಉಪಯೋಗ ಆಗುವುದಾದರೆ ಖಂಡಿತವಾಗಿಯೂ ಮದ್ಯಪಾನದಂತಹ ಭಯಾನಕ ಕೆಡುಕನ್ನು ಸೃಷ್ಟಿಸಿ ಅದನ್ನು ಪ್ರೋತ್ಸಾಹಿಸಿ ಲಕ್ಷಗಟ್ಟಲೆ ಕುಟುಂಬವನ್ನು ಹಾಳು ಮಾಡಿ, ಲಕ್ಷಗಟ್ಟಲೆ ಮುದ್ದು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿ, ಮದ್ಯಪಾನ ಎಂಬ ಕೆಡುಕಿನ ದುಡ್ಡಿನಿಂದ ಈ ನಾಡನ್ನು ಆಳಬೇಕಾದ ದಯನೀಯತೆ ಯಾವ ಸರ್ಕಾರಗಳಿಗೂ ಬರುವುದಿಲ್ಲ. ಭ್ರಷ್ಟಾಚಾರದಿಂದ ಈ ಸಮಾಜ ಮುಕ್ತವಾದ ಖಂಡಿತ ಬರುವುದಿಲ್ಲ. ಆದರೆ ಆ ಇಚ್ಛಾಶಕ್ತಿ ಇರಬೇಕಲ್ಲ ನಮ್ಮನ್ನಾಳುವವರಲ್ಲಿ. ರೋಡ್ಗಳನ್ನೆಲ್ಲೊಮ್ಮೆ ನೋಡಿ. ರೋಡಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನಿಮ್ಮ ಕೈಯಲ್ಲಿ ದುಡ್ಡು ಮಾತ್ರ ಇದ್ರೆ ಸಾಕಾಗುವುದಿಲ್ಲ, ಅಪಾರವಾದ ಸಾಮರ್ಥ್ಯ ಕೂಡ ಇರಬೇಕು ನಿಮಗೆ. ನಮ್ಮ ರೋಡ್ಗಳಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅಪಾರವಾದ ತಾಕತ್ತಿರಬೇಕು ನಿಮಗೆ. ಇಲ್ಲ ಅಂದ್ರೆ ಸೊಂಟ ಮುರಿದು ಹೋಗ್ತದೆ, ನೀವು ಬರುವುದಿಲ್ಲ, ಹೋದವರು ಮತ್ತೆ ವಾಪಸ್ ಬರುವುದು ಕಷ್ಟ. ಕೋಟಿಗಟ್ಟಲೆ ರೂಪಾಯಿ ರೋಡ್ ಟ್ಯಾಕ್ಸ್ ನಮ್ಮ ಸರ್ಕಾರ ವಸೂಲಿ ಮಾಡುತ್ತಾ ಇದೆ. ಏನು ಫ್ರೀ ಅಲ್ಲಲ್ಲ ನೀವು ಹೋಗ್ತಾ ಇರುವುದು. ನೀವು ಕಾರು ಖರೀದಿಸಿದರೆ, ಬೈಕ್ ಖರೀದಿಸಿದರೆ, ಸ್ಕೂಟರ್ ಖರೀದಿಸಿದರೆ, ಬಸ್ಸಿನಲ್ಲಿ 2 ರೂಪಾಯಿ ಕೊಟ್ಟು ಪ್ರಯಾಣ ಮಾಡುವುದಾದರೆ ಆ ಮೂಲಕ ಕೋಟಿಗಟ್ಟಲೆ ರೂಪಾಯಿ ಟ್ಯಾಕ್ಸ್ ಸರ್ಕಾರಕ್ಕೆ ಕಟ್ಟುತ್ತಾ ಇದ್ದೀರಿ. ಎಲ್ಲಿ ಹೋಯಿತು ಈ ಟ್ಯಾಕ್ಸಿನ ದುಡ್ಡುಗಳೆಲ್ಲ? ಎಲ್ಲಿ ಹೋಯಿತು ಅಂತ ಕೇಳಿದ್ರೆ ಜೇಬು ಸೇರುತ್ತಾ ಇದೆ. ಅಭಿವೃದ್ಧಿಯೇ ಆಡಳಿತದ ಮೂಲ ಮಂತ್ರ. ಅಂದ್ರೆ ಯಾರು ಆಡಳಿತ ನಡೆಸ್ತಾರೋ ಅವರ ಅಭಿವೃದ್ಧಿ ಆಗ್ತಾ ಇದೆ. ಅವರದ್ದು, ಅವರ ಕುಟುಂಬದ್ದು, ಅವರ ಮಕ್ಕಳದ್ದು, ಮೊಮ್ಮಕ್ಕಳದ್ದು. ಮಹಾತ್ಮ ಗಾಂಧೀಜಿ ಎಂಬ ಒಬ್ಬ ವ್ಯಕ್ತಿ ಇದ್ದರು ಸಹೋದರರೇ ಈ ಮಣ್ಣಿನಲ್ಲಿ. ನಾನು ಮುಗಿಸ್ತಾ ಇದ್ದೆ. ಮಹಾತ್ಮ ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ವಾಪಸ್ ಬರುವುದು. ಗಾಂಧೀಜಿ ದಕ್ಷಿಣ ಆಫ್ರಿಕಾಕ್ಕೆ ಹೋದದ್ದು ಅಲ್ಲಿನ ವರ್ಣ ಭೇದ ವ್ಯವಸ್ಥೆಯ ವಿರುದ್ಧ ಜನಾಂದೋಲನ ರೂಪಿಸುವುದಕ್ಕೆ. ಕಪ್ಪು ಮತ್ತು ಬಿಳಿಯರ ಮಧ್ಯೆ ಇರುವ ಆ ಭೇದ ಭಾವದ ವಿರುದ್ಧ ಜನಾಭಿಪ್ರಾಯ ಜನಾಂದೋಲನ ರೂಪಿಸುವ ಬಹಳ ದೊಡ್ಡ ಹೊಣೆಗಾರಿಕೆಯೊಂದಿಗೆ ಗಾಂಧೀಜಿ ಹೋದರು ದಕ್ಷಿಣ ಆಫ್ರಿಕಾಕ್ಕೆ. ಗಾಂಧೀಜಿ ತನ್ನ ಕೆಲಸವನ್ನು ನಿರ್ವಹಿಸಿ ಭಾರತಕ್ಕೆ ವಾಪಸ್ ಮರಳುತ್ತಾರೆ. ಮರಳುವ ಮುಂಚಿನ ದಿನ ಗಾಂಧೀಜಿ ವಾಸ ಮಾಡುತ್ತಿದ್ದ ಮನೆಯ ಹೊರಗಡೆ 100 ಜನರು ಸಾಲು ನಿಂತಿದ್ದಾರೆ. ದಕ್ಷಿಣ ಆಫ್ರಿಕಾದ ಜನತೆ. ಅವರ ಕೈಯಲ್ಲಿ ಬೆಲೆ ಬಾಳುವ ಉಡುಗೊರೆಗಳು ಕೂಡ ಇದೆ. ಆ ಉಡುಗೊರೆಗಳು ಗಾಂಧೀಜಿಯಿಂದ ಏನೋ ಕೆಲಸವನ್ನು ಸಾಧಿಸಿದ್ದಕ್ಕೆ ಕೊಡುವಂತಹ ಲಂಚ ಆಗಿರಲಿಲ್ಲ, ಅಥವಾ ಏನನ್ನಾದರೂ ಸಾಧಿಸಲು ಕೊಡುವಂತಹ ಅಡ್ವಾನ್ಸ್ ಕೂಡ ಆಗಿರಲಿಲ್ಲ. ಇವತ್ತು ಹಾಗೆಲ್ವಾ? ಗಿಫ್ಟ್ ಅಂದ್ರೇನು? ಗಿಫ್ಟ್ ಎಂಬುದೇ ದೊಡ್ಡ ಭ್ರಷ್ಟಾಚಾರ. ಏನಾದರೂ ಒಂದು ಕೆಲಸವನ್ನು ಸಾಧಿಸುವುದಕ್ಕಾಗಿ ಲಕ್ಷಗಟ್ಟಲೆ ಬೆಲೆ ಬಾಳುವ ಗಿಫ್ಟ್ಗಳನ್ನು ಕೊಡಲಾಗುತ್ತದೆ. ಈ ಗಿಫ್ಟ್ಗಳೆಲ್ಲ ನಿಮಗೆ ಗೊತ್ತಿರಬೇಕು. ಒಂದು, ಅದು ಯಾವುದೋ ಕೆಲಸ ಮಾಡಿದ್ದಕ್ಕೆ ಇರುವ ಲಂಚ, ಅಥವಾ ಏನನ್ನಾದರೂ ಮಾಡಲಿಕ್ಕೆ ಬೇಕಾಗಿರುವ ಅಡ್ವಾನ್ಸ್. ಎರಡರಲ್ಲಿ ಒಂದು ಕೊಡ್ತಾರಲ್ಲ. ಚಿನ್ನದ ಖಡ್ಗ, 40 ಲಕ್ಷ ರೂಪಾಯಿಯ ಚಿನ್ನದ ಖಡ್ಗ. ಹೀಗೆ ಕೊನೆಗೆ ದೇವರಿಗೂ ಲಂಚ ಕೊಟ್ಟ ಪಾಪ. ದೇವರಿಗೂ ಒಂದು ಕಿರೀಟ ಇಷ್ಟು ಖರ್ಚು ಮಾಡಿ. ಹಾಗೆ ಮಹಾತ್ಮ ಗಾಂಧೀಜಿ ದಕ್ಷಿಣ ಆಫ್ರಿಕಾವನ್ನು ಬಿಟ್ಟು ಬರುವಾಗ ಗಾಂಧೀಜಿಯ ಮನೆಯ ಅಂಗಳದಲ್ಲಿ 100
ಜನರು ಸೇರಿದ್ದಾರೆ. ಅವರ ಕೈಯಲ್ಲಿ ಬೆಲೆ ಬಾಳುವ ಉಡುಗೊರೆಗಳಿವೆ. ಆ ಉಡುಗೊರೆಗಳು ಗಾಂಧೀಜಿಯಿಂದ ಏನಾದರೂ ಕೆಲಸ ಸಾಧಿಸಿದ್ದಕ್ಕೆ ಕೊಡುವ ಲಂಚ ಆಗಿರಲಿಲ್ಲ, ಅಥವಾ ಏನನ್ನಾದರೂ ಸಾಧಿಸಲು ಬೇಕಾಗಿ ಅಡ್ವಾನ್ಸ್ ಕೂಡ ಆಗಿರಲಿಲ್ಲ. ಬಹಳ ಪ್ರಾಮಾಣಿಕವಾಗಿ, ಬಹಳ ಗೌರವದಿಂದ ಗಾಂಧೀಜಿಗೆ ಅವರು ಗಿಫ್ಟ್ ಕೊಡ್ತಾ ಇದ್ದಾರೆ. ಗಾಂಧೀಜಿ ಆ ಗಿಫ್ಟ್ ಅನ್ನೆಲ್ಲ ಸ್ವೀಕರಿಸಿದರು. ಒತ್ತಾಯಪೂರ್ವಕವಾಗಿ ಅವರು ಕೊಟ್ಟಾಗ ಸ್ವೀಕರಿಸಬೇಕಾಗಿ ಬಂತು. ಅವತ್ತು ರಾತ್ರಿ ಗಾಂಧೀಜಿ ನಿದ್ದೆ ಮಾಡಲಿಲ್ಲ. ಯಾಕೆ ಅಂತ ಕೇಳಿದರೆ, ಹೌ ಕುಡ್ ಐ ರಿಸೀವ್ ಎನಿ ರೆಮ್ಯುನರೇಷನ್ ಫಾರ್ ದಿ ಪಬ್ಲಿಕ್ ವರ್ಕ್? ನಾನು ಮಾಡಿದ ಕೆಲಸಕ್ಕೆ, ನಾನು ಸಮಾಜದಲ್ಲಿ ಮಾಡಿದ ಈ ಕೆಲಸಕ್ಕೆ ಉಡುಗೊರೆಯನ್ನು ನಾನು ಹೇಗೆ ಪಡೆಯಲಿ ಎಂಬ ಚಿಂತೆ, ಅಸಹಾಯಕತೆ, ಆ ನೋವು ಗಾಂಧೀಜಿಯ ನಿದ್ದೆಯನ್ನು ದೂರ ಮಾಡಿತ್ತು. ಗಾಂಧೀಜಿಗೆ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೊನೆಗೆ ಅರ್ಧರಾತ್ರಿ ಸಮಯದಲ್ಲಿ ಗಾಂಧೀಜಿ ಒಂದು ತೀರ್ಮಾನಕ್ಕೆ ಬರುತ್ತಾರೆ. ಅದೇನೆಂದರೆ, ಒಂದು ಟ್ರಸ್ಟ್ ಮಾಡಬೇಕು. ಆ ಟ್ರಸ್ಟಿಗೆ ಈ ಉಡುಗೊರೆಗಳನ್ನೆಲ್ಲ ವರ್ಗಾಯಿಸಬೇಕು. ಆ ಟ್ರಸ್ಟ್ನ ಮೂಲಕ ಸಮಾಜ ಸೇವೆ ಮಾಡಬೇಕು. ಟ್ರಸ್ಟ್ ಮಾಡುವವರು ಇವತ್ತು ಇದ್ದಾರೆ ಸಮಾಜದಲ್ಲಿ. ನಮ್ಮ ರಾಜಕಾರಣಿಗಳು ಮಾಡ್ತಾರೆ. ಅದು ಯಾಕೆ ಮಾಡಿದ್ದು ಅಂತ ಕೇಳಿದ್ರೆ, ಟ್ಯಾಕ್ಸಿನಿಂದ ತಪ್ಪಿಸಿಕೊಳ್ಳಿಕ್ಕೆ ಬೇಕಾಗಿ ಟ್ರಸ್ಟ್ ಮಾಡ್ತಾ ಇದ್ದಾರೆ. ಗಾಂಧೀಜಿ ಒಂದು ಟ್ರಸ್ಟ್ ಮಾಡಿದ್ರು. ಗಾಂಧೀಜಿ ತನ್ನ ಸಂಪತ್ತನ್ನು ಆ ಟ್ರಸ್ಟ್ಗೆ ವರ್ಗಾಯಿಸ್ತಾರೆ. ಹಾಗೆ ಒಂದು ತೀರ್ಮಾನ ಕೈಗೊಂಡ ನಂತರ ಗಾಂಧೀಜಿ ನಿದ್ದೆ ಮಾಡುತ್ತಾರೆ. ಆ ಗಾಂಧೀಜಿ ಬದುಕಿದ ಮಣ್ಣಿನಲ್ಲಿ ಸಹೋದರರೇ ನಾವಿವತ್ತು ಬದುಕುತ್ತಾ ಇದ್ದೇವೆ. ಆ ಗಾಂಧೀಜಿಯ ಮಣ್ಣಿನಲ್ಲಿ ನಾವು ಓಡಾಡ್ತಾ ಇದ್ದೇವೆ. ಆದ್ದರಿಂದ ಆ ಗಾಂಧೀಜಿಯ ಇಚ್ಛಾಶಕ್ತಿ, ಆ ಗಾಂಧೀಜಿಯ ಪ್ರಾಮಾಣಿಕತೆ ನಮ್ಮಲ್ಲಿ ಬೆಳೆದು ಬರಬೇಕು. ಖಂಡಿತವಾಗಿಯೂ ಭ್ರಷ್ಟಾಚಾರವನ್ನು ಅಳಿಸಿ ಹಾಕಲಿಕ್ಕೆ ದಾರಿಗಳೇನು ಅಂತ ಕೇಳಿದ್ರೆ, ಇಲ್ಲಿ ಭಾಷಣ ಮಾಡಿದ 2-3 ಅತಿಥಿಗಳು ಕೂಡ ಹೇಳಿದರು, ಎಲ್ಲಿಯ ತನಕ ನೀವು ಪ್ರಾಮಾಣಿಕರಾಗಿರುವುದಿಲ್ಲವೋ, ಎಲ್ಲಿಯ ತನಕ ನೀವು ಪ್ರಾಮಾಣಿಕರಲ್ಲವೋ ಅಲ್ಲಿಯ ತನಕ ಖಂಡಿತವಾಗಿಯೂ ಸಮಾಜ ಬದಲಾಗುವುದಿಲ್ಲ. ಅಣ್ಣಾ ಹಜಾರೆ ಅವರ ಹೋರಾಟವನ್ನು ನಾವು ಬೆಂಬಲಿಸೋಣ. ಅಣ್ಣಾ ಹಜಾರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸುವಾಗ ಅಣ್ಣಾ ಹಜಾರೆಯ ಹೋರಾಟಕ್ಕೆ ಬೆಂಬಲ ಕೊಡುವವರಿದ್ದಾರಲ್ಲ, ಅವರಿಗೆ ಯಾವುದಾದರೂ ನೈತಿಕತೆ ಇದೆ ಈ ಸಮಾಜದಲ್ಲಿ? ಪರಮ ಭ್ರಷ್ಟರು ಕೂಡ ಅಣ್ಣಾ ಹಜಾರೆಗೆ ಜೈ ಅಂತ ಹೇಳ್ತಾ ಇದ್ದಾರೆ. ಪರಮ ಭ್ರಷ್ಟರು, ಭ್ರಷ್ಟಾಚಾರದ ಬಗ್ಗೆ ಮಾತಾಡುವ ನೈತಿಕತೆ ಇಲ್ಲದವರು ಕೂಡ ಅಣ್ಣಾ ಹಜಾರೆಯ ಹೋರಾಟಕ್ಕೆ ಬೆಂಬಲ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ನಾಟಕಗಳಿಂದ ಭ್ರಷ್ಟಾಚಾರವನ್ನು ಅಳಿಸಲು ಸಾಧ್ಯವೇ? ಖಂಡಿತ ನಾನು ಹೇಳುತ್ತಿದ್ದೇನೆ, ಒಬ್ಬ ತಂದೆಯಾದವನು ತೀರ್ಮಾನಿಸಬೇಕು, ನನ್ನ ಮಗ ಅನ್ಯಾಯದ ಅಧರ್ಮದ ದುಡ್ಡಿನಿಂದ ನನ್ನನ್ನು ಸಾಕಬಾರದು ಅಂತ ಒಬ್ಬ ತಂದೆ ತೀರ್ಮಾನಿಸಬೇಕು. ಎಷ್ಟು ತಂದೆ ಎಂದಿದ್ದಾರೆ ಅಂತಹ ಸಮಾಜದಲ್ಲಿ? ನನ್ನ ಮಗ ಕೋಟ್ಯಾಧಿಪತಿಯಾಗಿದ್ದಾನೆ ಅಂತ ಹೆಮ್ಮೆ ಪಡುವ ತಂದೆ ಇದ್ದಾನೆ. ನನ್ನ ಮಗ ಸಾಕಷ್ಟು ಸಂಪಾದಿಸಿದ್ದಾನೆ, ನನ್ನ ಮಗ ಹೈಫೈ, ನನ್ನ ಮಗ ಕೋಟಿಗಟ್ಟಲೆ ಸಂಪಾದಿಸಿದ್ದಾನೆಂದು ಹೆಮ್ಮೆ ಪಡುವ ತಂದೆ ಎಲ್ಲಿಂದ ಸಂಪಾದಿಸಿದ್ದಿ ಎಂದು ಕೇಳುವ, ಇದು ಅಧರ್ಮದ ಹಾದಿಯೋ ಧರ್ಮದ ಹಾದಿಯೋ ಎಂದು ಪ್ರಶ್ನಿಸುವ ತಂದೆಯಂದಿರು ಸಮಾಜದಲ್ಲಿ ಎಷ್ಟು ಮಂದಿ ಇದ್ದಾರೆ? ತಂದೆಯಾದವನು ತೀರ್ಮಾನಿಸಬೇಕು, ನನ್ನ ಮಗ ಅಧರ್ಮದ, ಅನ್ಯಾಯದ, ಲಂಚದ ದುಡ್ಡಿನಿಂದ ನನ್ನನ್ನು ಸಾಕಬಾರದು ಅಂತ ತೀರ್ಮಾನಿಸುವ ತನಕ ಖಂಡಿತ ಸಮಾಜ ಒಳ್ಳೆಯದಾಗುವುದಿಲ್ಲ. ಯುವಕರೆಲ್ಲ ತೀರ್ಮಾನಿಸಲಿ, ಅಧರ್ಮದ ದುಡ್ಡಿನಿಂದ ನನ್ನ ಅಪ್ಪ ನನ್ನನ್ನು ಸಾಕಬಾರದು, ಲಂಚದ, ಭ್ರಷ್ಟಾಚಾರದ, ಅನ್ಯಾಯದ ದುಡ್ಡಿನಿಂದ ನನ್ನ ಅಪ್ಪ ನನ್ನ ಫೀಸ್ ಕಟ್ಟಬಾರದು ಅಂತ ತೀರ್ಮಾನಿಸುವ ತನಕ ಸಮಾಜದಲ್ಲಿ ಖಂಡಿತವಾಗಿಯೂ ಬದಲಾವಣೆಗಳು ಬರುವುದಿಲ್ಲ. ಸಮಾಜದ ಮಹಿಳೆಯರು ತೀರ್ಮಾನಿಸಬೇಕು, ನನ್ನ ಪತಿ ಅಧರ್ಮದ ದುಡ್ಡಿನಿಂದ, ಅನ್ಯಾಯದ ದುಡ್ಡಿನಿಂದ ನನ್ನನ್ನು, ನನ್ನ ಮಕ್ಕಳನ್ನು ಸಾಕಬಾರದು ಅಂತ ತೀರ್ಮಾನಿಸುವ ತನಕ ಸಮಾಜ ಖಂಡಿತ ಬದಲಾಗುವುದಿಲ್ಲ. ಪ್ರವಾದಿಯ ಪತ್ನಿಯಂದಿರ ಬಗ್ಗೆ ಇತಿಹಾಸದಲ್ಲಿ ಒಂದು ಉಲ್ಲೇಖ ಇದೆ. ನಾನು ಅದು ಹೇಳಿ ಮುಗಿಸ್ತಾ ಇದ್ದೇನೆ. ನಾವೆಲ್ಲ ಎದೆಯ ಮೇಲೆ ಬರೆದಿರಬೇಕಾದ ಒಂದು ಉಲ್ಲೇಖ. ಪ್ರವಾದಿಯ ಸಂಗಾತಿಗಳ ಪತ್ನಿಯಂದಿರು, ಅವರು ಬೆಳಿಗ್ಗೆ ತಮ್ಮ ಪತಿಯಂದಿರು ಮನೆಯಿಂದ ಹೊರಡುವಾಗ ಒಂದು ಉಪದೇಶ ಮಾಡ್ತಾ ಇದ್ದರು. ನಮ್ಮ ಪತ್ನಿಯಂದಿರು ಏನು ಮಾಡ್ತಾರೆ ಅಂತ ನಮಗೆಲ್ಲ ಗೊತ್ತಿದೆ. ನೀವು ಆಫೀಸಿಗೆ ಹೊರಟ್ರೆ, ನೀವು ಫ್ಯಾಕ್ಟರಿಗೆ ಹೊರಟ್ರೆ, ನೀವು ಶಾಲೆಗೆ ಹೊರಟ್ರೆ ಒಂದು ಪಟ್ಟಿ ಕೊಡ್ತಾರೆ. ಮಗಳ ಆನ್ಯುವಲ್ ಡೇ ಇದೆ, ಅದಕ್ಕೆ ಇಷ್ಟೆಲ್ಲ ಬರಬೇಕು. ಸಂಬಂಧಿಕರ ಮದುವೆ ಇದೆ, ಅದಕ್ಕೆ ಇಷ್ಟೆಲ್ಲ ಬರಬೇಕು. ಹೀಗೆ ಒಂದು ಪಟ್ಟಿ ಇರ್ತದೆ. ಎಲ್ಲರೂ ಅಂತಲ್ಲ, ಸಾಮಾನ್ಯವಾಗಿ
ಆ ಪಟ್ಟಿ ಭರ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವುದಕ್ಕೆಲ್ಲೋ ಈ ಲಂಚ ಭ್ರಷ್ಟಾಚಾರ ಎಲ್ಲ ಮನುಷ್ಯ ಆರಂಭ ಮಾಡಿ. ಇದು ಹೇಗೆ ಸಂಪಾದಿಸಿದ್ರೂ ಸಾಕಾಗುವುದಿಲ್ಲ, ಮತ್ತೇನು ಮಾಡುವುದು, ಮತ್ತೆ ಅಧರ್ಮದ ಹಾದಿ ಹಿಡಿಲೇಬೇಕಾಗ್ತದೆ. ಪ್ರವಾದಿಯ ಸಂಗಾತಿಗಳ ಪತ್ನಿಯಂದಿರು ತನ್ನ ಮನೆಯಿಂದ ಹೊರಟು ನಿಂತ ಪತಿಯಂದಿರಿಗೆ ಒಂದು ಉಪದೇಶ ಮಾಡ್ತಾ ಇದ್ದರು. ಯಾ ಫುಲಾನ್ ಇನ್ನಾ ನಸ್ಬಿರು ಅಲಲ್ ಜೂಇ ವಲಾ ನಸ್ಬಿರು ಅಲನ್ ನಾರ್. ನನ್ನ ಪ್ರೀತಿಯ ಪತಿಯೇ, ಅರೆ ಹೊಟ್ಟೆಯಿಂದ ನಾವು ಖಂಡಿತ ಬದುಕಬಲ್ಲೆವು, ಹಸಿವನ್ನು ಸಹಿಸಲು ನಮಗೆ ಖಂಡಿತ ಸಾಮರ್ಥ್ಯ ಇದೆ, ಆದರೆ ನಮ್ಮ ಹೊಟ್ಟೆಗಳನ್ನು ಬೆಂಕಿಯಿಂದ ತುಂಬಿಸಬಾರದು ಅಂತ ಅವರು ಹೇಳ್ತಾ ಇದ್ದಾರೆ. ಅಲ್ಲ, ನನ್ನ ಪ್ರೀತಿಯ ಪತಿಯಾದವನೇ, ಧರ್ಮದ ಮಾರ್ಗದಲ್ಲಿ ಸಂಪಾದಿಸಿ ಒಂದೋ ಹೊಟ್ಟೆ ತುಂಬುವಷ್ಟು ನಮಗೆ ಕೊಡಲು ನಿನಗೆ ಸಾಧ್ಯ ಇಲ್ಲ ಎಂದಾದರೆ ಅರೆ ಹೊಟ್ಟೆಯಿಂದ ಬದುಕುವ ಸಾಮರ್ಥ್ಯ ನನಗೆ ಖಂಡಿತವಾಗಿಯೂ ಇದೆ ಸಹೋದರ. ಆದರೆ ಅಧರ್ಮದ, ಅನ್ಯಾಯದ, ಲಂಚದ ದುಡ್ಡನ್ನು ಸಂಪಾದಿಸಿ ಆ ಮಲಿನವಾಗಿರುವ ಸಂಪಾದನೆಯಿಂದ ನನ್ನನ್ನು, ನನ್ನ ಮಕ್ಕಳನ್ನು ಸಾಕಿ ಬೆಳೆಸಿ ನನ್ನನ್ನು, ನನ್ನ ಮಕ್ಕಳನ್ನು ದೇವನ ನ್ಯಾಯಾಲಯದಲ್ಲಿ ನರಕಕ್ಕೆ ಅಟ್ಟುವ ಕೆಲಸ ಮಾಡಬಾರದು ಅಂತ ಹೇಳ್ತಾ ಇದ್ದ. ಅದನ್ನು ಸಹಿಸುವ ಸಾಮರ್ಥ್ಯ ನಮಗೆ ಇಲ್ಲ ಅಂತ ಅವರು ಉಪದೇಶ ಮಾಡ್ತಾ ಇದ್ದಾರೆ. ಈ ಉಪದೇಶ ನಮಗೆಲ್ಲ ಸಿಗುವುದಾದರೆ, ಈ ಉಪದೇಶ ಕೊಡುವ ಸಾಮರ್ಥ್ಯ, ಇಚ್ಛಾಶಕ್ತಿ ಸಮಾಜದ ಮಹಿಳೆಯರಲ್ಲಿ ಬೆಳೆದು ಬರುವುದಾದರೆ ಮಾತ್ರ ಯಾವ ಹೋರಾಟಗಳು ಇಲ್ಲದೆ, ಯಾವ ಉಪವಾಸವೂ ಇಲ್ಲದೆ ಸಮಾಜವನ್ನು ತಿದ್ದಲಿಕ್ಕೆ ಸಾಧ್ಯ. ಇತಿಹಾಸದಲ್ಲಿ ಖಲೀಫಾ ಉಮರ್ ಅಂತ ಒಬ್ಬ ಚಕ್ರವರ್ತಿ ಇದ್ದರು. ಅವರು ಆಧುನಿಕ ಚಕ್ರವರ್ತಿಗಳಿಗೆ ಮಾಡೆಲ್ ಆಗಬೇಕವರು. ಖಲೀಫಾ ಉಮರ್ ತನ್ನ ಸಾಮ್ರಾಜ್ಯದ ಪ್ರಜೆಗಳನ್ನು ಪರೀಕ್ಷಿಸಬೇಕು ಅಂತ ಮಾರುವೇಷದಲ್ಲಿ ನಡೆದಾಡ್ತಾ ಇದ್ದಾರೆ. ಒಂದು ದಿವಸ ದಾರಿಯಲ್ಲಿ ನಿಂತುಕೊಂಡಿದ್ದಾರೆ ಉಮರ್ ಮಾರುವೇಷದಲ್ಲಿ. ಒಬ್ಬ ಆಡು ಮೇಯಿಸುವ ಹುಡುಗ ಬಂದ 100 ಆಡುಗಳನ್ನು ಅಟ್ಟಿಕೊಂಡು ಬರ್ತಾ ಇದ್ದಾರೆ. ಚಕ್ರವರ್ತಿ ಅವನ ಪ್ರಾಮಾಣಿಕತೆಯನ್ನು ಪ್ರಶ್ನಿಸಬೇಕು ಅಂತ ಬಯಸ್ತಾರೆ. ಆ ಆಡು ಮೇಯಿಸುವ ಹುಡುಗನೊಂದಿಗೆ ಕೇಳಿದರು, ಮಗನೇ, ಆಡು ಯಾರದ್ದು ಮಗನೇ? ಹುಡುಗ ಹೇಳಿದ, ಆಡು ನನ್ನ ಯಜಮಾನನದ್ದು. ಅವನಿಗೆ ಗೊತ್ತಿಲ್ಲ ಇದು ಚಕ್ರವರ್ತಿಯ. ಉಮರ್ ಹೇಳಿದರು, ಅಲ್ಲ ಮಗನೇ, ನನಗೊಂದು ಆಡನ್ನು ನೀನು ಮಾರಾಟ ಮಾಡ್ತೀಯ, ದುಡ್ಡು ಕೊಡ್ತೇನೆ. ಇಷ್ಟು 100 ಆಡುಗಳ ಮಧ್ಯೆ ಒಂದು ಆಡು ಎಲ್ಲಿಯೋ ತಪ್ಪಿಸಿಕೊಂಡಿದೆ ಅಂತ ನಿನ್ನ ಯಜಮಾನನೊಂದಿಗೆ ಹೇಳು ಮಗನೇ. ಆ ಹುಡುಗ ಸಾಮ್ರಾಜ್ಯದ ಚಕ್ರವರ್ತಿಗೆ ಕೊಟ್ಟ ಒಂದು ಉತ್ತರ ಇದೆ ಸಹೋದರರೇ. ಆ ಉತ್ತರ ನಮ್ಮ ಎದೆಯ ಮೇಲೆ ನಾವು ಬರೆದಿಡಬೇಕು. ಅದೇನೆಂದರೆ, ಆಡು ಮೇಯಿಸುವ ಒಬ್ಬ ಸಾಮಾನ್ಯ ಹುಡುಗ, ಅವೆಲ್ಲೋ ಯೂನಿವರ್ಸಿಟಿಯಲ್ಲಿ ಕಲ್ತವನಲ್ಲ, ಅವ ಯಾವುದೋ ಧಾರ್ಮಿಕ ವಿದ್ಯಾ ಕೇಂದ್ರಗಳಲ್ಲಿ ಧಾರ್ಮಿಕ ವಿದ್ಯೆಯಲ್ಲಿ ಪಾರಂಗತನಾದ ಧಾರ್ಮಿಕ ವಿದ್ವಾಂಸನೂ ಅಲ್ಲ. ಆ ಹುಡುಗ ಕೊಟ್ಟ ಒಂದು ಉತ್ತರ ಇದೆ, ಅಲ್ಲ ಸಹೋದರ, ಅಲ್ಲ ಮಹಾಶಯರೇ, ಆಡನ್ನು ನಿಮಗೆ ಮಾರಾಟ ಮಾಡಿ ನಾನು ದುಡ್ಡು ಪಡೆದು ಆಡು ಎಲ್ಲಿಯೋ ತಪ್ಪಿಸಿಕೊಂಡಿದೆ ಅಂತ ನನ್ನ ಯಜಮಾನನೊಂದಿಗೆ ಸುಳ್ಳು ಹೇಳಬಹುದು, ಆದರೆ ನನ್ನ ಯಜಮಾನನನ್ನು ಸೃಷ್ಟಿಸಿದ ಒಬ್ಬ ದೇವನಿದ್ದಾನಲ್ಲ, ಅವನೊಂದಿಗೆ ಸುಳ್ಳು ಹೇಳಲು ಸಾಧ್ಯವೇ ಅಂತ ಕೇಳಿ. ಈ ದೇವಭಯ, ಈ ಕಂಟ್ರೋಲ್, ಈ ನಿಯಂತ್ರಣ, ಅದು ನಮ್ಮ ಮನಸ್ಸುಗಳನ್ನು ನಿಯಂತ್ರಿಸುವುದಾದರೆ ಮಾತ್ರ ಈ ಸಮಾಜದಲ್ಲಿ ಬದಲಾವಣೆ ಸಾಧ್ಯ. ಲಾ ದೀನ ಲಿಮನ್ ಲಾ ಅಮಾನತ ಲಹು. ಯಾರಲ್ಲಿ ಪ್ರಾಮಾಣಿಕತೆ ಇಲ್ಲವೋ ಅವನಲ್ಲಿ ಧರ್ಮ ಇಲ್ಲ. ಅವ ಎಷ್ಟು ನಮಾಜ್ ಮಾಡಲಿ, ಅವ ಎಷ್ಟು ಸಲ ಮಕ್ಕಾಕ್ಕೆ ಹೋಗಿ ಬರಲಿ, ಅವ ಎಷ್ಟು ಉಪವಾಸ ಆಚರಿಸಲಿ, ಯಾರಲ್ಲಿ ಪ್ರಾಮಾಣಿಕತೆ ಇಲ್ಲವೋ ಅವನಲ್ಲಿ ಧರ್ಮ ಇಲ್ಲ ಎಂದು ಪ್ರವಾದಿಯವರು ಕಲಿಸಿಕೊಟ್ಟಿದ್ದಾರೆ. ಆ ಪ್ರಾಮಾಣಿಕತೆ ಅದು ಯುವಜನತೆಯಲ್ಲಿ ಇರಬೇಕು. ಆ ಪ್ರಾಮಾಣಿಕತೆ ನಮ್ಮ ಮನಸ್ಸುಗಳಲ್ಲಿ ಇರಬೇಕು. ಹಾಗೆ ಪ್ರಪ್ರಥಮವಾಗಿ ನಾವು ಪ್ರಾಮಾಣಿಕರಾಗುವುದರ ಜೊತೆಗೆ ನಮ್ಮ ಕುಟುಂಬವನ್ನು ಬಹಳ ಪ್ರಾಮಾಣಿಕ ಕುಟುಂಬವನ್ನಾಗಿ ಪರಿವರ್ತಿಸುವ ಕೆಲಸ. ಅಧರ್ಮದ, ಲಂಚದ, ಅನ್ಯಾಯದ, ದುಡ್ಡಿಲ್ಲದೆ ಕೇವಲ ಧಾರ್ಮಿಕವಾಗಿ, ಕೇವಲ ಧರ್ಮಸಮ್ಮತವಾಗಿ ಸಂಪಾದಿಸಿದ ಸಂಪಾದನೆಯಿಂದ ಮಾತ್ರ ಬದುಕು ಎಷ್ಟೇ ಸರಳವಾಗಿರಲಿ. ಪೂರ್ವಿಕರ ಒಂದು ಕಾಲ ಇತ್ತು ಸಹೋದರರೇ, ಅಲ್ಲಿ ಬಹಳ ಸರಳವಾದ ಬದುಕಾಗಿತ್ತು ಅವರದು. ಹೊಟ್ಟೆ ತುಂಬಿಸಲಿಕ್ಕೆ ಅವರಿಗೆ ಇರಲಿಲ್ಲ, ಆದರೆ ಅವರಿಗೆ ಅಲ್ಲಿ ನೆಮ್ಮದಿ ಇತ್ತು. ಮನುಷ್ಯನಿಗೆ ಅಲ್ಲಿ ನ್ಯಾಯ ಸಿಗುತ್ತಾ ಇತ್ತು. ಇವತ್ತೇನಾಗಿದೆ, ನ್ಯಾಯವನ್ನು ಕೂಡ ದುಡ್ಡು ಕೊಟ್ಟು ಪರ್ಚೇಸ್ ಮಾಡುತ್ತಾ ಇದ್ದಾರೆ. ಆದ್ದರಿಂದಲೇ ರಕ್ತಪಾತ, ಭಯೋತ್ಪಾದನೆ, ನಕ್ಸಲಿಸಂ ಎಲ್ಲದಕ್ಕೂ ಮೂಲ ಕಾರಣ ಅದು. ನ್ಯಾಯ ಸಿಗ್ತಾ ಇಲ್ಲ ಮನುಷ್ಯನಿಗೆ. ಯಾಕೆಂದರೆ ನ್ಯಾಯದ ವ್ಯವಸ್ಥೆಯಲ್ಲೂ ಭ್ರಷ್ಟಾಚಾರ ಇದೆ. ಆ ಸರಳತೆ ಎಲ್ಲಿ ಮನುಷ್ಯ ಭ್ರಷ್ಟಾಚಾರಿ ಆಗಿರ್ಲಿಲ್ಲವೋ ಅಲ್ಲಿ ಅವ ಶ್ರಮಜೀವಿಯಾಗಿದ್ದ, ಕಷ್ಟಪಟ್ಟು ದುಡಿಯುತ್ತಾ ಇದ್ದ, ಮನುಷ್ಯನಿಗೆ ನ್ಯಾಯ ಸಿಗ್ತಾ ಇತ್ತು.
ಸಮಾಜದಲ್ಲಿ ಗೊಂದಲಗಳಿರಲಿಲ್ಲ, ಸಂಘರ್ಷಗಳಿರಲಿಲ್ಲ. ಆರೋಗ್ಯಪೂರ್ಣ ಸಮಾಜ ಇತ್ತು. ಹಾಗೆ ಧರ್ಮಸಮ್ಮತವಾಗಿ ಸಂಪಾದಿಸುವ, ಸರಳತೆಯನ್ನು ಮೈಗೂಡಿಸಿಕೊಳ್ಳುವ ಒಂದು ಸಂಸ್ಕಾರ ಅದು ನಮ್ಮಲ್ಲಿ ಬೆಳೆದು ಬರಬೇಕು ಅಂತ ಜಮಾಯತೆ ಇಸ್ಲಾಮಿ ಎಚ್ಚರಿಸ್ತಾ ಇದೆ. ಅದರ ಜೊತೆಗೆ ಈ ವ್ಯವಸ್ಥೆಯ ವಿರುದ್ಧ ನಾವು ಮೌನಿಗಳಾಗಬಾರ್ದು. ಯಾಕೆಂದರೆ ಮೌನ ಸಮಾಜವನ್ನು ಮತ್ತಷ್ಟು ಹಾಳು ಮಾಡುತ್ತದೆ. ಸಮಾಜದಲ್ಲಿರುವ ಕೆಡುಕುಗಳಿಗೆ ಬಹಳ ದೊಡ್ಡ ಕಾರಣ ಸಮಾಜದ ಒಳ್ಳೆಯವರು ಮೌನಿಗಳಾಗುವುದು, ಅವರು ಶಬ್ದ ಎತ್ತದೇ ಇರುವುದು, ಅವರಿಗೆ ಯಾವುದೇ ರೀತಿಯ ತೀರ್ಮಾನಗಳಿಲ್ಲದೆ ಇರುವುದು. ಆದ್ದರಿಂದ ಈ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳು ಈ ಕೆಡುಕನ್ನು ನಿವಾರಿಸುವ ದಾರಿಗಳೇನು ಎಂಬುದರ ಬಗ್ಗೆ ಚರ್ಚೆಗಳನ್ನು, ಸಂವಾದಗಳನ್ನು ಮಾಡಿ ಕೆಲವು ತೀರ್ಮಾನಗಳನ್ನು ಕೈಗೊಳ್ಳಬೇಕು. ಹಾಗೆ ಸಮಾಜದಲ್ಲಿರುವ ಎಲ್ಲ ಒಳ್ಳೆಯ ವ್ಯಕ್ತಿಗಳು ಅವರು ಕೈ ಜೋಡಿಸಿ ಮುಂದೆ ಸಾಗಬೇಕಾಗಿದೆ. ಹಾಗೆ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಕೈ ಜೋಡಿಸಿ ಮುಂದೆ ಸಾಗುವುದ ಧರ್ಮಗಳಿಗೆ ಹೇಳಿದ್ರಲ್ಲ, ಪ್ರಥಮವಾಗಿ ಈ ವಿಚಾರದಲ್ಲಿ ಧರ್ಮ, ಜಾತಿ, ಪಕ್ಷ ಯಾವುದೂ ಇಲ್ಲ. ಯಾಕೆಂದ್ರೆ ಮನುಷ್ಯನ ಸಮಸ್ಯೆ ಇದೆ. ಆದ್ದರಿಂದ ಧರ್ಮದ, ಜಾತಿಯ, ಭಾಷೆಯ ಗಡಿಗಳ ಆಚೆ ಎಲ್ಲ ಒಳ್ಳೆಯವರು ಒಂದುಗೂಡಿ ಕೆಡುಕುಗಳಿಂದ ಮುಕ್ತವಾದ ಒಂದು ಸಮಾಜ ಇರಬೇಕು. ಆ ಸಮಾಜದಲ್ಲಿ ನನ್ನ ಮಕ್ಕಳು ಬದುಕಬೇಕು, ನನ್ನ ಮಕ್ಕಳಿಗೆ ನಾನು ಒಳ್ಳೆಯ ಸಮಾಜವನ್ನು ನಿರ್ಮಿಸಿ ಕೊಡಬೇಕು ಎಂಬ ದೃಢವಾದ ತೀರ್ಮಾನದೊಂದಿಗೆ, ಪ್ರಾಮಾಣಿಕತೆಯೊಂದಿಗೆ, ಇಚ್ಛಾಶಕ್ತಿಯೊಂದಿಗೆ ನಿಮಗೆ ಮುಂದೆ ಸಾಗಲು ಸಾಧ್ಯವೋ? ಖಂಡಿತವಾಗಿಯೂ ಈಜಿಪ್ಟಿನಲ್ಲಿ ಬಂದ ಬದಲಾವಣೆ, ಖಂಡಿತವಾಗಿಯೂ ಟುನೀಷಿಯಾದಲ್ಲಿ ಬಂದ ಬದಲಾವಣೆ, ಜಗತ್ತಿನಾದ್ಯಂತ ಬರುತ್ತಿರುವ ಬದಲಾವಣೆಗಳು ನಮ್ಮ ಮಣ್ಣಿನಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ಅಂತ ಜಮಾಯತೆ ಇಸ್ಲಾಮಿ ಬಲವಾಗಿ ನಂಬುತ್ತಾ ಇದೆ. ಯಾಕೆಂದರೆ ಎಲ್ಲಾ ಒಳ್ಳೆಯ ಕೆಲಸಗಳಿಗೂ ದೇವನ ಸಹಾಯ ಅಂತ ಒಂದಿರುತ್ತದೆ, ದೇವನ ಸಹಾಯ ಅಂತ ಒಂದಿರುತ್ತದೆ. ಅದನ್ನು ಮೀರಿಸಲು ಯಾವ ಶಕ್ತಿಗಳಿಗೂ ಸಾಧ್ಯ ಇಲ್ಲ, ಅದನ್ನು ತಡೆಯಲು ಜಗತ್ತಿನಲ್ಲಿ ಯಾವ ಶಕ್ತಿಗಳಿಗೂ ಸಾಧ್ಯ ಇಲ್ಲ. ಆದ್ದರಿಂದ ನೀವು ಒಳ್ಳೆಯ ಕೆಲಸ ಮಾಡಿ, ಆ ಒಳ್ಳೆಯ ಕೆಲಸಗಳಿಗೆ ಇತಿಹಾಸದುದ್ದಕ್ಕೂ ದೇವ ಸಹಾಯ ಮಾಡಿದ್ರೆ 21ನೇ ಶತಮಾನದಲ್ಲೂ ಖಂಡಿತವಾಗಿಯೂ ದೇವನ ಸಹಾಯ ನಿಮಗೆ ಸಿಕ್ಕಿಯೇ ಸಿಗುತ್ತದೆ. ಈ ನಿಟ್ಟಿನಲ್ಲಿ ಒಂದುಗೂಡಿ ಮುಂದೆ ಸಾಗೋಣ, ಒಂದೊಳ್ಳೆಯ ಸಮಾಜ ನಿರ್ಮಾಣದ ತೀರ್ಮಾನಗಳನ್ನು ಮಾಡಿ ಪ್ರಾಮಾಣಿಕರಾಗಿ ಈ ಹಾದಿಯಲ್ಲಿ ಮುಂದೆ ಸಾಗೋಣ. ನಿಮ್ಮೆಲ್ಲರ ಸಹಕಾರವನ್ನು ಈ ಕೆಲಸದಲ್ಲಿ, ಈ ಪ್ರಕ್ರಿಯೆಗಳಲ್ಲಿ ಜಮಾಯತೆ ಇಸ್ಲಾಮಿ ನಿರಂತರವಾಗಿ ಬಯಸ್ತಾ ಇದೆ. ನಾವೆಲ್ಲರೂ ಒಂದೊಳ್ಳೆಯ ತೀರ್ಮಾನದೊಂದಿಗೆ ಮುಂದೆ ಸಾಗೋಣ ಎಂಬ ಕಳಕಳಿಯ ವಿನಂತಿಯೊಂದಿಗೆ ಇಲ್ಲಿಯ ತನಕ ಈ ಮಾತುಗಳನ್ನು ಬಹಳ ಗಂಭೀರವಾಗಿ ಆಲಿಸಿರುವ ತಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ.